الله أكبر الله أكبر الله أكبر الله أكبر. السلام عليكم ورحمة الله وبركاته. الحمد لله رب العالمين، الصلاة والسلام على أشرف المرسلين وعلى آله وصحبه أجمعين، أما بعد. اللهم صل على محمد وعلى آل محمد كما صليت على إبراهيم وعلى آل إبراهيم. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ರಂಜಾನ್ ವ್ರತಾಚರಣೆಯಲ್ಲಿ ನಾವಿದ್ದೇವೆ. ಅಲ್ಲಾಹನ ಆದೇಶ ಪ್ರಕಾರ ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿ ಅಲ್ಲಾಹನ ಸಂಪ್ರೀತಿಯನ್ನು ಗಳಿಸಿ ರೈಹಾನ್ ಎಂಬ ದ್ವಾರದ ಮೂಲಕ ಸ್ವರ್ಗ ಪ್ರವೇಶಿಸಲಿಕ್ಕೆ ನಾವೆಲ್ಲ ಬಹಳ ಆತುರದಿಂದ ಕಾದುಕೊಂಡಿರುವವರಾಗಿದ್ದೇವೆ. ಇನ್ಶಾ ಅಲ್ಲಾಹ್, ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ಪವಿತ್ರ ರಂಜಾನ್ನ ವ್ರತದೊಂದಿಗೆ ನಮ್ಮಲ್ಲಿ ಅನೇಕರು ವಿವಿಧ ರೀತಿಯ ಹೆಚ್ಚುವರಿ ಆಚರಣೆಗಳು ಕೂಡ ಮಾಡುವುದನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಪವಿತ್ರ ಕುರಾನ್ನಲ್ಲಾಗಲಿ ಹದೀಸ್ಗಳಲ್ಲಾಗಲಿ ಹೇಳದಂಥ ಅನೇಕ ಆಚರಣೆಗಳು ನಮ್ಮಲ್ಲಿ ಬಳಕೆಯಲ್ಲಿವೆ. ಉದಾಹರಣೆಗೆ, ಇನ್ನು ರಂಜಾನ್ 17ನೇ ದಿನ ಬರುವಾಗ ಬದ್ರ್ ಶುಹದಾಗಳ ವರ್ಷಾಂತಿ ಆಚರಿಸುವಂಥ ಒಂದು ಕೆಟ್ಟ ಸಂಪ್ರದಾಯ ಮುಸ್ಲಿಂ ಸಮಾಜದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನೇತೃತ್ವದಲ್ಲಿ 313ರಷ್ಟು ಬಹ್ದರ್ ವೀರರು ಬದರ್ನ ರಣಾಂಗಣದಲ್ಲಿ ವೀರಾವೇಶದಿಂದ ಹೋರಾಡಿ ಅಲ್ಲಾಹನ ದೀನಿಗೆ ವಿಜಯವನ್ನು ತಂದುಕೊಟ್ಟಂಥ ಒಂದು ಅತಿ ಮಹತ್ತರವಾದಂಥ ಶ್ರೇಷ್ಠವಾದಂಥ ಐತಿಹಾಸಿಕ ದಿನವಾಗಿದೆ ರಂಜಾನ್ 17. ಈ ಬದರ್ ಯುದ್ಧ ನಿಜವಾಗಿ ಇದು ಯುದ್ಧವಲ್ಲ, ಯಾರನ್ನೋ ಸೋಲಿಸಲಿಕ್ಕಾಗಿ ಅಥವಾ ತಾವು ಗೆಲ್ಲಲಿಕ್ಕಾಗಿ ನಡೆದಂಥ ಯುದ್ಧ ಅಲ್ಲ ಬದರ್. ಇಸ್ಲಾಮಿನ ಎಲ್ಲ ಯುದ್ಧಗಳು ಅಷ್ಟೇ ವಿರೋಧಿಗಳನ್ನು ಅಥವಾ ಶತ್ರುಗಳನ್ನು ಸೋಲಿಸಿ ಇಲ್ಲಿ ರಾಜ್ಯದ ದೇಶದ ಅಧಿಕಾರವನ್ನು ಕಿತ್ತುಕೊಂಡು ಮೆರೆಯಲಿಕ್ಕಾಗಿ ನಡೆದಂಥ ಯುದ್ಧಗಳೆಲ್ಲ ಇಸ್ಲಾಮಿನ ಯಾವುದೇ ಯುದ್ಧಗಳು. ಅದರಲ್ಲಿ ಪ್ರಥಮವಾದ ಯುದ್ಧ ಬದ್ರ್.
ಅಲ್ಲಾಹನ ಆದೇಶ ಪ್ರಕಾರ ಪವಿತ್ರ ಕುರಾನ್ನ ವಿಧಿ ನಿಷೇಧಗಳ ಅನುಷ್ಠಾನದ ಪ್ರಕಾರ ದೀನನ್ನು ಅಂಗೀಕರಿಸಿ, ದೀನ್ ಹೇಳಿದಂಥ ವಿಧಿ ನಿಷೇಧಗಳನ್ನು ಅಂಗೀಕರಿಸಿ ಜೀವಿಸಲಿಕ್ಕೆ ಸರ್ವಥಾ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಿ ಶತ್ರುಗಳ ಉಪಟಳ ಸಹಿಸದೆ ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ನಡೆದಂಥ ಇಸ್ಲಾಮಿನ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟವಾಗಿದೆ ಬದ್ರ್. ತೌಹೀದಿನ ಸಂಸ್ಥಾಪನೆಗಾಗಿ ನಡೆದಂಥ ಒಂದು ಹೋರಾಟವಾಗಿದೆ ಇದು. ಅಲ್ಲಾಹನನ್ನು ಮಾತ್ರವೇ ಆರಾಧಿಸಬೇಕು, ಅಲ್ಲಾಹನೊಡನೆ ಮಾತ್ರವೇ ಪ್ರಾರ್ಥಿಸಬೇಕು, ಅವನೊಡನೆ ಮಾತ್ರವೇ ಸಹಾಯಾರ್ಥನೆ ಮಾಡಬೇಕು, ಅವನಿಗೆ ಮಾತ್ರವೇ ಸಕಲ ನೇರ್ಚೆ ನೈವೇದ್ಯಗಳನ್ನು ಅರ್ಪಿಸಬೇಕು. ಅಲ್ಲಾಹನ ಹೊರತಾದ ಎಷ್ಟೇ ದೊಡ್ಡ ಮಹಾತ್ಮನಾಗಿರಲಿ, ಎಷ್ಟೇ ದೊಡ್ಡ ವಲಿಯಾಗಿರಲಿ, ಎಷ್ಟೇ ದೊಡ್ಡ ಪ್ರವಾದಿಯಾಗಿರಲಿ, ಯಾರಿಗೂ ಕೂಡ ಅಲ್ಲಾಹನಿಗೆ ಸಲ್ಲಬೇಕಾದಂಥ ಆರಾಧನೆ, ಪ್ರಾರ್ಥನೆ, ಸಹಾಯಾರ್ಥನೆ, ನೇರ್ಚೆ ನೈವೇದ್ಯಗಳು ಯಾವುದು ಕೂಡ ಸಲ್ಲಬಾರದು, ಸಮರ್ಪಿಸಬಾರದು ಎಂಬಂಥ ಇಸ್ಲಾಮಿನ ಪರಮ ಪ್ರಧಾನವಾದಂಥ ಆ ಸಿದ್ಧಾಂತ, ಏಕದೇವೋಪಾಸನಾ ಸಿದ್ಧಾಂತದ ಸಂಸ್ಥಾಪನೆಗಾಗಿ ನಡೆದಂಥ ಒಂದು ಹೋರಾಟವಾಗಿದೆ ಬದ್ರ್ ಯುದ್ಧ. ಆ ಬದ್ರ್ನಲ್ಲಿ ಅನೇಕ ಸಹಾಬಿಗಳು ಶಹೀದಾಗುತ್ತಾರೆ. ಆ ಶಹೀದಾದಂಥ ಬದ್ರ್ ವೀರರ ಹೆಸರಿನಲ್ಲಿ ಇಂದು ನಮ್ಮ ಸಮಾಜದಲ್ಲಿ ಬದ್ರಿಂಗಳ ಆಂಡ್ ಅಥವಾ ಬದ್ರ್ ವೀರರ ವರ್ಷಾಂತಿ ಪುಣ್ಯತಿಥಿ ಆಚರಿಸಲಾಗುತ್ತದೆ. ಇದು ಶುದ್ಧ ಇಸ್ಲಾಮೇತರ ಆಚರಣೆಯಾಗಿದೆ. ಅಲ್ಲಾಹನಾಗಲಿ, ಪ್ರವಾದಿಯವರಾಗಲಿ, ಸಹಾಬಿಗಳಾಗಲಿ ಕಲಿಸದಂಥ ಒಂದು ಶುದ್ಧ ಶಿರ್ಕ್ ಮತ್ತು ಬಿದ್ಹತ್ತಿನ ಆಚರಣೆ ಆಗಿದೆ ಬದ್ರಿಂಗಳ ಆಂಡ್. ಯಾರು ರಂಜಾನಿನ ವ್ರತವನ್ನು ಆಚರಿಸಿ ಬದ್ರಿಂಗಳ ಆಂಡ್ ಆಚರಿಸ್ತಾರೋ ಅವರಿಗೆ ರಂಜಾನಿನ ವ್ರತ ಆಚರಿಸಿದ ಒಂದಿಷ್ಟು ಪುಣ್ಯ ಸಿಗಲಿಕ್ಕಿಲ್ಲ ಎಂಬುದು ಸತಸಿದ್ಧ. ಅವರು ಮಾಡುತ್ತಿರುವುದು ಶಿರ್ಕ್ ಅಥವಾ ಬಿದ್ಅತ್ ಎಂದು ಕೂಡ ಜನರಿಗೆ ಗೊತ್ತಿಲ್ಲದಂಥ ಸ್ಥಿತಿಯಾಗಿದೆ. ಆತ್ಮೀಯ ಮುಸ್ಲಿಂ ಬಂಧುಗಳೇ, ಇದು ಪೌರೋಹಿತ್ಯ ಸೃಷ್ಟಿಸಿದಂಥ ಒಂದು ಆಚರಣೆಯಾಗಿದೆ ಬದ್ರಿಂಗಳ ಆಂಡ್. ಬದ್ರಿಂಗಳ ಆಂಡ್ ಇಸ್ಲಾಮಿನಲ್ಲಿಲ್ಲ, ಅಲ್ಲಾಹನ ಕುರಾನ್ನಲ್ಲಿ ಹೇಳಿದ್ದಲ್ಲ, ಪ್ರವಾದಿಯವರು ಕಲಿಸಿದ್ದಲ್ಲ, ಸಹಾಬಿಗಳು ಆಚರಿಸಿದ್ದಲ್ಲ. ಇಂತಹ ಒಂದು ಗೊಡ್ಡು ಸಂಪ್ರದಾಯ ಈ ಸಮಾಜಕ್ಕೆ ತಂದು ಏನು ಕಲಬೆರಕೆ ಮಾಡಿದಂಥ ಪೌರೋಹಿತ್ಯದ ವಿರುದ್ಧ ನಾವು ಎದ್ದೇಳಬೇಕಾಗಿದೆ. ಬದ್ರಿಂಗ ಆಣ್ ಎಂಬಂಥ ಈ ಶಿರ್ಕಿನ ಅನಾಚಾರವನ್ನು ನಾವು ಈ ದೂರಕ್ಕೆ ಸೆಯ್ಯದೆ ನಮ್ಮ ಯಾವುದೇ ನಮಾಸ್, ನಮ್ಮ ಉಪವಾಸ ವ್ರತ, ನಮ್ಮ ಹಜ್, ನಮ್ಮ ಸಕಾತ್, ನಮ್ಮ ಸದಕ ಯಾವುದು ಕೂಡ ಅಲ್ಲಾಹು ಸ್ವೀಕರಿಸುವುದಿಲ್ಲ ಎಂಬಂಥ ಸತ್ಯವನ್ನು ಮನಗಂಡು ದಯವಿಟ್ಟು ಈ ಈ ಪವಿತ್ರ ರಂಜಾನ್ನಲ್ಲಿ ಆದರೂ ಕೂಡ ನಾವು ಯಾರು ಈ ಬದ್ರಿಂಗಳ ಆಂಡ್ ಆಚರಿಸ್ತಾರೋ ಅವರು ಖಂಡಿತವಾಗಿ ಇದನ್ನು ನಿಲ್ಲಿಸಬೇಕು, ಅಲ್ಲಾಹನೆಡೆಗೆ ಮರಳಬೇಕು, ಅಲ್ಲಾಹನ ಕುರಾನ್ನಡೆಗೆ ಮರಳಬೇಕು, ಪ್ರವಾದಿಯವರ ಸುನ್ನತಿನೆಡೆಗೆ ಮರಳಬೇಕು. ಎಲ್ಲ ಶಿರ್ಕ್ ಬಿದ್ಅತ್ಗಳನ್ನು ಬಿಟ್ಟು ನೈಜ ಮುಸ್ಲಿಮರಾಗಿ ಬಾಳಲಿಕ್ಕೆ ಸಿದ್ಧರಾಗಿ ಎಂದು ಈ ಸಂದರ್ಭದಲ್ಲಿ ನಾನು ನಿಮ್ಮರೊಡನೆ ವಿನಂತಿ ಮಾಡ್ತೇನೆ. ಅಲ್ಲಾಹು ಶಿರ್ಕ್ ಬಿದ್ಅತ್ಗಳಿಲ್ಲದಂಥ ಪ್ಯೂರ್ ಪರಿಶುದ್ಧವಾದಂಥ ದೀನನ್ನು ಅಂಗೀಕರಿಸಿ ನಾವು ನೈಜವಾದಂಥ ಮುಸ್ಲಿಮರಾಗಿ ಬಾಳಲಿಕ್ಕೆ ಅಲ್ಲಾಹು ತೌಫೀಕ್ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ವಾಹಿರ್ ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಶ್ಹದು ಅನ್ನ ಮುಹಮ್ಮದನ್ ರಸೂಲುಲ್ಲಾಹ್.